ಕನಕಪುರ 2026ನೇ ಸಾಲಿನ CBSE ಬೋರ್ಡ್ 10ನೇ ತರಗತಿ ಪರೀಕ್ಷೆಯಲ್ಲಿ ಕನಕಪುರದ SN ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಈ ವರ್ಷ ಪರೀಕ್ಷೆಗೆ ಹಾಜರಾದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಶಾಲೆಯು 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸಿದೆ. ಇದೇ ಸಂದರ್ಭದಲ್ಲಿ SNPS ಶಾಲೆಯು CBSE 10ನೇ ತರಗತಿ ಪರೀಕ್ಷೆಯಲ್ಲಿ ಸತತ 13 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ದಾಖಲಿಸುತ್ತಿರುವುದು ಪೋಷಕರು ಹಾಗೂ ಶಾಲಾ ಆಡಳಿತ ಮಂಡಳಿಗೆ ಅಪಾರ ಸಂತೋಷದ ವಿಷಯವಾಗಿದೆ ಎಂದು ಪ್ರಾಂಶುಪಾಲರಾದ ಮಮತಾಶ್ರೀ ತಿಳಿಸಿದರು. ಈ ಪರೀಕ್ಷೆಯಲ್ಲಿ ತನುಶ್ರೀ ವಿದ್ಯಾರ್ಥಿನಿ ಒಟ್ಟು 98% ಅಂಕಗಳನ್ನು ಪಡೆದು ಶಾಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ವಿಶೇಷವಾಗಿ ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದು ಶಾಲೆಗೆ ಹೆಮ್ಮೆ ತಂದಿದ್ದಾಳೆ. ಹಾಗೆಯೇ ಹಿಮಂತ್ ಗೌಡ 95%, ಚೈತನ್ಯ 94%, ದೀಕ್ಷಾ ಮತ್ತು ಹರ್ಷಿನಿ 90% ಹಾಗೂ ಕೃತಿಕಾ ಮತ್ತು ಯೋಗೇಶ್ 89% ಅಂಕಗಳನ್ನು ಪಡೆದಿರುತ್ತಾರೆ. ಒಟ್ಟಾರೆ 17 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, 19 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಶಾಲಾ ಆಡಳಿತ ಮಂಡಳಿ ಪ್ರಕಟಿಸಿದೆ. ಶಾಲೆಯ ವಿದ್ಯಾರ್ಥಿಗಳ ಈ ಸಾಧನೆಗೆ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಪೋಷಕರು ಸಂತೋಷ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. SN ಪಬ್ಲಿಕ್ ಶಾಲೆ ಕನಕಪುರ 2025-26ನೇ ಸಾಲಿನಲ್ಲಿ CBSE ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು 44 ಜನ ಮಕ್ಕಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ 44 ಜನ ಮಕ್ಕಳು ಕೂಡ ಉತ್ತೀರ್ಣರಾಗಿದ್ದು ಶಾಲೆಗೆ 100% ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ. ಇದು 13ನೇ ವರ್ಷದ ಸತತವಾಗಿ ನಮಗೆ 13ನೇ ವರ್ಷ ಸತತವಾಗಿ ನಮಗೆ CBSE ಬೋರ್ಡ್ನಲ್ಲಿ ನಮ್ಮ SSLC ಮಕ್ಕಳುಗಳು ಪರೀಕ್ಷೆ ಬರೆದು 100% ರಿಸಲ್ಟನ್ನು ನಮಗೆ ತಂದುಕೊಟ್ಟಿರೋದು ತುಂಬ ಸಂತೋಷದ ವಿಷಯ. ಹಾಗೆ ಈ ವರ್ಷದ ಪರೀಕ್ಷೆಯಲ್ಲಿ 98% ಪಡೆದು ತನುಶ್ರೀ ಅನ್ನೋ ವಿದ್ಯಾರ್ಥಿ ನಮ್ಮ ಶಾಲೆಗೆ ಹೆಮ್ಮೆಯನ್ನು ಹೆಚ್ಚಿಸಿರೋದ್ರ ಜೊತೆಗೆ ತಾಲೂಕಿನ 1ನೇ ಟಾಪರ್ ಹಾಗೆ ಡಿಸ್ಟ್ರಿಕ್ಟ್ನ 2ನೇ ಟಾಪರ್ ಆಗಿ ಇರೋದು ಸಂತೋಷದ ವಿಷಯ. ಅದಕ್ಕಿಂತ ಹೆಚ್ಚಿನ ಸಂತೋಷ ಅಂತ ಅಂದರೆ ನಮ್ಮ ಕನ್ನಡದ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದಿರೋದು ತುಂಬ ಸಂತೋಷ ಅನಿಸುತ್ತೆ. 90ಕ್ಕಿಂತ ಹೆಚ್ಚು ಅಂಕವನ್ನು ಪರ್ಸೆಂಟನ್ನು ತೊಗೊಂಡಿರುವಂಥ ವಿದ್ಯಾರ್ಥಿಗಳಂದರೆ 95%ನ್ನು ಹಿಮಂತ್ ಅನ್ನೋ ವಿದ್ಯಾರ್ಥಿ ಪಡೆದುಕೊಂಡಿದ್ದಾನೆ. ಹಾಗೆ ಚೈತನ್ಯ 94%ನ ಪಡೆದುಕೊಂಡಿದ್ದರೆ 90%ನ್ನು ದೀಕ್ಷಾ ಮತ್ತು ಹರ್ಷಿನಿ ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಾರೆ. 89.something%ನ್ನು ಯೋಗೇಶ್ ಮತ್ತು ಕೃತಿಕಾ ಅನ್ನೋ ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಾರೆ. ಇದ್ರ ಜೊತೆಗೆ 18 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾರೆ. 21 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರ್ತಾರೆ. ಈ ಎಲ್ಲ ಒಂದು ಸಾಧನೆಗೆ ಅದರ ಹಿಂದೆ ಅವರ ಶ್ರಮದಲ್ಲಿ ನಿಂತಿರುವಂಥ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಪೋಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಮೂಲಕ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಒಂದು ಕಂಗ್ರ್ಯಾಚುಲೇಷನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮ್ಮ ಶಾಲೆ ಸತತ 13 ವರ್ಷಗಳಿಂದ 100% ರಿಸಲ್ಟ್ನ ಕೊಡೋದ್ರ ಜೊತೆಗೆ ಹೈಯೆಸ್ಟ್ ಡಿಸ್ಟಿಂಕ್ಷನ್ನ ಕೊಡ್ತಾ ಬಂದಿದೆ. 2026-27ನೇ ಸಾಲಿಗೆ ನಮ್ಮ ಶಾಲೆಯಲ್ಲಿ ದಾಖಲಾತಿಗಳು ಪ್ರಾರಂಭವಾಗಿದೆ. ಪೋಷಕರು ದಯವಿಟ್ಟು ಸಹಕರಿಸಿ. ಧನ್ಯವಾದಗಳು.